ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ. ವಾರಾಹಿ ಸ್ತುತಿ ಒಂದ್ಸಲಿ ಮಾಡಿಬಿಡೋಣ ಅನ್ನಿಸ್ತಾ ಇದೆ. ಒಂದು ನಿಮಿಷ ಆಗುತ್ತೆ ಅಷ್ಟೇ. ಇದು ಸ್ತುತಿ ಮಾಡಿ ಅದರ ಅರ್ಥವನ್ನು ಹೇಳ್ಕೊಂಡು ಹೋಗೋಣ. ನಮೋಸ್ತು ದೇವಿ ವಾರಾಹಿ ಜಯೈಕಾರ ಸ್ವರೂಪಿಣಿ ಜಪಿತ್ವಾ ಭೂಮಿ ರೂಪೇಣ ನಮೋ ಭಗವತಃ ಪ್ರಿಯೇ ಜಯ ಕ್ರೋಡಾಸ್ತು ವಾರಾಹಿ ದೇವಿ ತ್ವಾಂಚ ನಮಾಮ್ಯಹಂ ಜಯ ವಾರಾಹಿ ವಿಶ್ವೇಶಿ ಮುಖ್ಯ ವಾರಾಹಿ ತೇ ನಮಃ ಮುಖ್ಯ ವಾರಾಹಿ ವಂದೇ ತ್ವಾಂ ಅಂಧೇ ಅಂಧಿನಿ ತೇ ನಮಃ ಸರ್ವದುಷ್ಟ ಪ್ರದುಷ್ಟಾನಾಂ ವಾಕ್ಸ್ತಂಭನಕರೀ ನಮಃ. ನಮಸ್ತಂಭಿನಿ ಸ್ತಂಭೆ ತ್ವಾಂ ಜೃಂಭೆ ಜೃಂಭಿಣಿ ತೇ ನಮಃ ರುಂಧೆ ರುಂಧಿನಿ ವಂದೇ ತ್ವಾಂ ನಮೋ ದೇವಿ ತು ಮೋಹಿನಿ ಸ್ವಭಕ್ತಾನಾಂ ಹಿ ಸರ್ವೇಷಾಂ ಸರ್ವಕಾಮಪ್ರದೇ ನಮಃ ಬಾಹೋಃ ಸ್ತಂಭಕರೀ ವಂದೇ ಚಿತ್ತಸ್ತಂಭಿನಿ ತೇ ನಮಃ ಚಕ್ಷುಸ್ತಂಭಿನಿ ತ್ವಾಂ ಮುಖ್ಯಸ್ತಂಭಿನಿ ತೇ ನಮೋ ನಮಃ ಜಗತ್ಸ್ತಂಭಿನಿ ವಂದೇ ತ್ವಾಂ ಜಿಹ್ವಾಸ್ತಂಭನಕಾರಿಣಿ ಸ್ತಂಭನಂ ಕುರು ಶತ್ರುಣಾಂ ಕುರು ಮೇ ಶತ್ರುನಾಶನಂ ಶೀಘ್ರಂ ವಶ್ಯಂಚ ಕುರುತೆ ಯೋಗ್ನೇ ವಾಚಾತ್ಮಿಕೆ ನಮಃ ಠಚತುಷ್ಟಯ ರೂಪೇ ತ್ವಾಂ ಶರಣಂ ಸರ್ವದಾ ಭಜೆ ಹುಮಾತ್ಮಿಕೆ ಫಟ್ ರೂಪೇಣ ಜಯ ಆದ್ಯಾನನೆ ಶಿವೆ ದೇಹಿ ಮೇ ಸಕಲಾನ್ ಕಾಮಾನ್ ವಾರಾಹಿ ಜಗದೀಶ್ವರಿ ನಮಸ್ತುಭ್ಯಂ 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 ನಮೋ ನಮಃ. ಕಿಂ ದುಷ್ಕರಂ ತ್ವಯಿ ಮನೋ ವಿಷಯಂ ಗತಾಯಾಂ ಕಿಂ ದುರ್ಲಭಂ ತ್ವಯಿ ವಿಧಾನುವದರ್ಚಿತಾಯಾಂ ಕಿಂ ದುಷ್ಕರಂ ತ್ವಯಿ ಸಕೃತ್ ಸ್ಮೃತಿಮಾಗತಾಯಾಂ ಕಿಂ ದುರ್ಜಯಂ ತ್ವಯಿ ಕೃತಸ್ತುತಿವಾದ ಪುಂಸಾಂ. ವರಾಹಿ ಸ್ತುತಿ ಸಂಪೂರ್ಣ. ಇಲ್ಲಿವರೆಗೂ ನಾವು 7 ಶ್ಲೋಕಗಳನ್ನು ಅರ್ಥವನ್ನು ತಿಳ್ಕೊಂಡಿದ್ವಿ. 8ನೇ ಶ್ಲೋಕ ಠಚತುಷ್ಟಯ ರೂಪೇ ತ್ವಾಂ ಶರಣಂ ಸರ್ವದಾ ಭಜೆ ಹುಮಾತ್ಮಿಕೆ ಫಟ್ ರೂಪೇಣ ಜಯ ಆದ್ಯಾನನೆ ಶಿವೆ. ಇದು ಶ್ಲೋಕ. ಠಚತುಷ್ಟಯ ರೂಪೇ ತ್ವಾಂ. ಠಚತುಷ್ಟಯ ಅಂದ್ರೇನು? ನಮಗೆ ಚತುಷ್ಟಯ ಅಂದರೆ ದುಷ್ಟ ಚತುಷ್ಟಯ ಚೆನ್ನಾಗಿ ಗೊತ್ತಿರ್ತದೆ. ಯಾರು ಕೀಚಕ ಧರ್ಮರಾಯ ಅವರು ದುಷ್ಟ ಚತುಷ್ಟಯರು ಅಂತ ಕರೀತಾರೆ. ಇಲ್ಲಿ ಚತುಷ್ಟಯ ಅಂದರೆ ಏನು? ಚತುಷ್ಟಯ ಅಂತ ಕೆಲವರು ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಅಂಧೆ ಅಂಧಿನಿ ನಮಃ ಅಂದರೆ ಅಂಧೆ ಅಂತಕ್ಕಂಥದ್ದು. ಮತ್ತು ಜಂಭೆ ಜೃಂಭಿಣಿತ್ವ ಅಂಧಿನಿ ನಮಃ ಜೃಂಭಣಾಶಕ್ತಿ ಅಂಧನಾಶಕ್ತಿ ಮತ್ತು ಸ್ತಂಭನಾಶಕ್ತಿ ಕ್ಷೋಭಣಾಶಕ್ತಿ ಇರ್ತಕ್ಕಂಥದ್ದನ್ನು ಅಂತ ಕೆಲವರು ವ್ಯಾಖ್ಯಾನವನ್ನು ಮಾಡ್ತಾರೆ. ಇಲ್ಲಿ ನಾವು ಒಳಗೆ ಹೊಕ್ಕು ನೋಡಿದರೆ ಏನಾಗುತ್ತೆ ಅಂತ ವಿಚಾರ ಮಾಡಿದರೆ ಠ ಅಂತಕ್ಕಂಥ ಈ ಬೀಜ ಮಂತ್ರ ಏನಿದೆಯಲ್ಲ, ಇದು ಚಂದ್ರನಿಗೆ ಸಂಬಂಧಿಸಿರ್ತಕ್ಕಂಥ ಮಂತ್ರ. ಇದೆಲ್ಲವೂ ಹೊರಗಡೆ ಸಿಗೋದಿಲ್ಲ. ಇದು ಬಹಳ ಆಳವಾಗಿ ಹೋದಾಗ ಮಾತ್ರ ಸಿಗ್ತದೆ. ಇದಕ್ಕೆ ಎಂಥದ್ದು ಚಾಟ್ GPT ಅಂತಾರಲ್ಲ, ಅದು ಕೂಡ ಗೊತ್ತಿಲ್ಲ. ಇದು ಕೆಲವು ಮಂತ್ರ ವಿಶೇಷ ಬುಕ್ಗಳು ಯಾವಾಗೋ ತೊಗೊಂಡಿದ್ದನ್ನು ರೆಫರ್ ಮಾಡಿದಾಗ ಠ ಅಂದರೆ ಏನು ಅಂತ ಸರ್ಚ್ ಮಾಡ್ತಾಯಿದ್ದೆ ನಾನು. ಠ ಅಂತ ಅಲ್ಲೆಲ್ಲಿ ಸಿಗಲಿಲ್ಲ. ಕೊನೆಗೆ ನಮ್ಮಲ್ಲಿರ್ತಕ್ಕಂಥ ಗ್ರಂಥದಲ್ಲಿ ಠಕ್ಕೆ ಅಧಿಪತಿ ಯಾರು ಅಂದರೆ ಆ ಬೀಜ ಯಾರ ಬೀಜ ಅಂದರೆ ಚಂದ್ರ ಬೀಜ ಅಂತ ಕರೆಸ್ತದೆ. ಚಂದ್ರ ಅಂದರೆ ಚಂದ್ರ ಮನಸೋ ಜಾತಃ, ಚಂದ್ರನಿಗೆ ಚಂದ್ರ ಅಂತ. ಇಲ್ಲಿ ಚಂದ್ರನಿಂದ ಚತುಷ್ಟಯ ಅಂತ ನೋಡಿದರೆ ನಮಗೆ ಈಸಿ ಅರ್ಥ ಆಗತ್ತೆ. ಏನಾಗತ್ತೆ? ಮನೋಬುದ್ಧಿ ಚಿತ್ತ ಅಹಂಕಾರ, ಈ 4 ತಾನೆ. ನಿನ್ನೆ ನೋಡಿದಾಗ ಏನಾಯಿತು? ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಆ ತನ್ಮಾತ್ರೆಗಳು
ಇರ್ತಕ್ಕಂಥವು ಸೇರಿಸಿ ಎಲ್ಲ 20 ಇಲ್ಲಿ ಠ ಚತುಷ್ಟಯ ಅಂದರೆ ಈ 4 ಸೇರಿದು, ಅಂದರೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವೇ 24 ತತ್ವನೇ ಈ ಪ್ರಪಂಚದಲ್ಲಿರೋದು. ಇವು ಬಿಟ್ಟರೆ ಮತ್ತೆ ಬೇರೆ ಇಲ್ಲ. ಇವು ಅಂತಃಕರಣ ಅಂತ ಕರೀತಾರೆ. ಇವಕ್ಕೆ ಕರಣ ಅಂದರೆ ಪರಿಕರಗಳು. ಯಾಕಂದ್ರೆ ಅಂತಃಕರಣ ಅಂತಾರೆ, ಅದೇನೋ ಹೆಂಗೋ ಇರ್ತತಂತೆ ಅನ್ನಂಗೆ ತಿಳ್ಕೊಳಂಗೆ ಬೇಡ ನಾವು. ಅಂತಃಕರಣ ಅಂದರೆ ಒಳಗಿರೋ ಕರಣ ಅಂದರೆ ಕೆಲಸದ ಮುಟ್ಟುಗಳು. ಅದೇ ರೀತಿ ಬಾಹ್ಯಕರಣಗಳು, ಬಾಹ್ಯ ಕೆಲಸದ ಮುಟ್ಟುಗಳು. ಏನೇ ಪ್ರಪಂಚ ಆಗಲು ಬಾಹ್ಯ ಇರ್ತಕ್ಕಂಥ ಭೂಮಿ, ನೀರು, ಅಗ್ನಿ ಏನಿದಾವಲ್ಲ ಇವು ಬಾಹ್ಯಕರಣಗಳು. ಅಂತಃಕರಣ ಒಳಗಿರೋವು. ಇವು ಹೊರಗಿರೋವು ಎಲ್ಲರಿಗೂ ಗೊತ್ತು. ಒಳಗಿರ್ತಕ್ಕಂಥ ಈ ಕಾರಣಗಳು ಬಹಳ ಮುಖ್ಯ. ಅಂತಃಕರಣ ರೂಪಳು ಅಂಥೇಳಿ ಅಂದರೆ ಈ ಒಳಗ ಅಂತಃಕರಣ ರೂಪೇತ್ವಂ ಅಂದರೆ ಎಲ್ಲರೊಳಗೂ ಮನಸ್ಸಿನಲ್ಲಿ, ಹೃದಯದಲ್ಲಿ ಇರ್ತಕ್ಕಂಥ ಸ್ವರೂಪಳೇ ಅಂತ ಇಲ್ಲಿ ನಾವು ಸ್ತುತಿ ಮಾಡ್ತಾ ಇದ್ದೀವಿ. ಈಗ ನಾವು ಈ ರೀತಿಯಲ್ಲಿ ನಾವು ಸ್ತುತಿ ಮಾಡಿದ್ರೆ ಏನಾಗುತ್ತಂದರೆ, ಹೊರಗಡೆ ಎಲ್ಲರೊಳಗೂ ನೀನಿದ್ದೀಯಾ ಅಂತ ನೋಡಿದಾಗ ಆ ದೇವಿಯನ್ನು ಸ್ತುತಿ ಮಾಡಿದ್ರೆ ಏನಾಗಬೇಕು? ಅವ್ರಿಗೆ ಒಳ್ಳೆಯದಾಗಬೇಕು ಸ್ತುತಿ, ಹೌದಿಲ್ವ? ಅಮ್ಮ ನೀನು ಅಂತ ಸ್ತುತಿ ಮಾಡಿದಾಗ ನಮಗೆ ಒಳ್ಳೆಯದಾಗಬೇಕು. ಈಗ ಸರ್ವ ಚತುಷ್ಟಯ ರೂಪೇ ತ್ವಾಂ ಅಂದಾಗ ಎಲ್ಲರೊಳಗಿರ್ತಕ್ಕಂಥ ಆ ಚೈತನ್ಯ ನೀನೇ ಅಂಥೇಳಿ ನಾವು ನಮಸ್ಕಾರ ಮಾಡ್ತೀವಲ್ಲ, ಅವಾಗ ಏನಾಗುತ್ತೆ ಅಂದರೆ ಅವರಲ್ಲಿ ಚೇತನ ಚೇಂಜ್ ಆಗುತ್ತೆ, ಅವ್ರ ಭಾವನೆ ಚೇಂಜ್ ಆಗುತ್ತೆ. ಎದುರುಗಡೆ ಇರ್ತಕ್ಕಂಥವ್ರು ಭಾವನೆ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ದೇವತಾ ಸ್ತುತಿ ಮಾಡಿದರೆ ಯಾಕೆ ಎಲ್ಲವೂ ಅನುಕೂಲಿಸ್ತವಂದರೆ ಇದು ರಹಸ್ಯ ಇದರೊಳಗಿರ್ತಕ್ಕಂಥದ್ದು. ಚತುಷ್ಟಯ ರೂಪೇ ತ್ವಾಂ ಶರಣಂ ಸರ್ವದಾ ಭಜೆ. ಶರಣಂ ನಮಸ್ಕಾರ, ಸರ್ವದಾ ಯಾವಾಗಲೂ, ಭಜಿಸ್ತೇನೆ. ಭಜ ಸೇವಾಯಾಮ್. ಸೇವೆ ಅಂತಕ್ಕಂಥದ್ದೇನು? ಸ್ತುತಿ ಮಾಡೋದು ಸೇವೆ ಆಗಿರ್ಬೋದು, ಈಗ ಹೇಳ್ತಕ್ಕಂಥದ್ದು ಸೇವೆ ಆಗಿರ್ಬೋದು. ಈಗ ಸೇವೆ ಅನ್ನೋದು ಬಹಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಈ ಸೇವೆ ಎಷ್ಟು ರೂಪದಲ್ಲಿ ಮಾಡ್ಬೋದು ಅಂದರೆ ಅನೇಕ ರೂಪದಲ್ಲಿ ಸೇವೆ ಮಾಡಿದಾಗಲೇ ಮಾತ್ರ ನಮ್ಮ ಕರ್ಮಗಳು ಕಳೀತವೆ. ಈ ಸೇವೆದು ದೊಡ್ಡ ವಿಚಾರ. ಈಗಿನ ಒಂದು ಸ್ಥಿತಿಯೊಳಗೆ ಹೆಂಗಿದೆ, ಸೇವಾ ಮನೋಭಾವ ಬಹಳ ಕಡಿಮೆ, ತುಂಬ. ಆ ಸೇವಾ ಮನೋಭಾವ ಮೊದಲಿತ್ತು, ಏನಾರಾದರೆ ಸ್ವಲ್ಪ ಸಹಾಯ ಮಾಡೋಣ ಅನ್ನೋದಿತ್ತು. ಈಗ ಹೆಂಗಿಲ್ಲ, ಅವನು ಬಿದ್ದರೆ ಅವನ ಪಾಡಿಗೆ ಬೀಳ್ತಾನೆ, ನನ್ನ ಪಾಡಿಗೆ ನನಗೆ ಕೆಲಸ ಅರ್ಜೆಂಟ್ ಆಗುತ್ತೆ ಅನ್ನೋ ಸ್ಥಿತಿ ಇವತ್ತಿದೆ. ಅದು ಒಂದೇ ಅಲ್ಲ, ಈಗ ಯಾವುದೋ ಕಾರ್ಯಕ್ರಮಕ್ಕೆ ನೋಡ್ರಿ, ಮಠ ಮಾನ್ಯಗಳಲ್ಲಿ ನೋಡ್ರಿ, ಅಲ್ಲಿ ಸೇವೆ ಮಾಡೋಕ್ಕೆ ಯಾರೂ ಇರಲ್ಲ, ಅದು ದೊಡ್ಡ ಸಮಸ್ಯೆ ಇರ್ತದೆ. ಅಂಥ ಒಂದು ಸ್ಥಾನಗಳಲ್ಲಿ ನೀವೇನಾದರೂ ಸೇವೆ ಮಾಡಿದರೆ ಏನಾಗುತ್ತೆ ಅಂದರೆ ನಿಮಗೆ ಪುಣ್ಯ ಬರ್ತದೆ, ನಿಮ್ಮ ಪಾಪ ಕಳೆದೋಗ್ತದೆ. ಅದಕ್ಕೆ ಉದಾಹರಣೆ ಯಾರು ಅಂದರೆ ನಾವು ಶಂಕರಾಚಾರ್ಯರ ಶಿಷ್ಯ ಪದ್ಮಪಾದಾಚಾರ್ಯರನ್ನ ನಾವು ಇಲ್ಲಿ ಸ್ಮರಣೆ ಮಾಡಿಕೊಳ್ಬೇಕಾಗುತ್ತೆ. ಸೇವೆಗೆ ಅವ್ರನ್ನ ಸ್ಮರಣೆ ಮಾಡ್ಕೊಳ್ಬೇಕು. ಯಾಕಂದರೆ ಅವ ಎಲ್ಲರಿಗಿಂತ ದಡ್ಡಿದ್ದಂತೆ. ನಾನೇನು ನೋಡಿಲ್ಲ, ಮತ್ತು ನೀವ್ಯಾರು ನೋಡಿದಿರಿ? ಹಂಗೆ ನೋಡಿಲ್ಲ, ಇದ್ನಂತನೇ ಹೇಳಬೇಕಾಗತ್ತೆ. ಬಹಳ ದಡ್ಡ. ಅವನೇನು ಸೇವೆ ಭಾಳ ಮಾಡ್ತಾಯಿದ್ದ. ಸ್ವಾಮಿಗಳಿಗೆ ವಸ್ತ್ರಗಳನ್ನು ಸೆಳೆದು ಎಲ್ಲ ತೊಳೆದು ಎಲ್ಲ ಹಾಕಿ ಒಣಗಿಸಿ ಎಲ್ಲ ಮಾಡ್ತಕ್ಕಂಥ ಒಂದು ಸೇವೆ ಮಾಡೋದ್ರಾಗ ನಿರತ. ಯಾವಾಗಲೂ ಅದೇ ಕೆಲಸ. ಶ್ರವಣಕ್ಕಷ್ಟು ಇದ್ದಿಲ್ಲ ಆತಗೆ. ಆತ ಏನು ಮಾಡ್ದ, ಎಲ್ಲರೂ ಅವನ ಮೇಲೆ, ಗುರುಗಳು ಅವನ ಮೇಲೆ ಜಾಸ್ತಿ ಪ್ರೀತಿ ಮಾಡ್ತಾಯಿದ್ರು. ಅವನು ಯಾಕೋ ಹೊರಗೆ ಹೋಗಿದ, ಅವ್ನು ಬರೋ ತನಕ ಅಂದರೆ ಪ್ರೀತಿ ಅಂದರೆ ವಿಶೇಷವಾಗಿ ಏನಿಲ್ಲ. ಅವನು ಬಂದ ಮೇಲೆ ಪಾಠ ಪ್ರಾರಂಭ ಮಾಡ್ತೀನಿ ಅಂತ. ಅರೇ ಅವನು ದಡ್ಡದನೇ, ಅವ್ನು ತಗೊಂಡು ಹೇಳಿದ್ರು ಅಷ್ಟೇ, ಬಿಟ್ಟರು ಅಷ್ಟೇ, ಯಾಕೆ ಕರೀತಾರೆ ಇವರು ಅಂತ ಇವ್ರಿಗೆ ಶಿಷ್ಯರಿಗೆ ಒಂಥರ ಆಯಿತು. ಅದು ಗುರುಗಳಿಗೆ ಗೊತ್ತಾಯಿತು. ಆವಾಗ ಸರಿ ಅಂಥೇಳಿ ಇವ್ರಿಗೊಂದು ತೋರಿಸ್ಬೇಕು ಅವೊಂದು ಇದು ಅಂಥೇಳಿ ಅವರು ಲೇಟ್ ಆಯ್ತಲ್ಲ, ಅದಕ್ಕೋಸ್ಕರ ಪದ್ಮಪಾದಾಚಾರ್ಯನ ಕರೆದು ಕೂಡಲೇ ಆತಗೆ ಮೊದಲಿನ ಹೆಸರು ಬೇರೆ ಇದೆ, ಅದು ನನಗೆ ಮರ್ತೋಗಿದೆ. ಅದು ಸಬ್ಜೆಕ್ಟ್ ಅಲ್ಲ, ವಿಷಯ ತಿಳ್ಕೊಳ್ಳೋ ಸಬ್ಜೆಕ್ಟು. ಆವಾಗ ಕರೆದು ಕೂಡಲೇ ಆತ ಓಡಿ ಬರ್ತಾನೆ. ಎಲ್ಲಿರ್ತಾನೆ? ನದಿ ಆ ಕಡೆಗಿರ್ತಾನೆ. ಆ ಗುರುಗಳು ಕೂಗು ಕೇಳಿದ ಕೂಡಲೇ ಆತ ಓಡಿ ಬಂದುಬಿಡ್ತಾನೆ. ನದಿ ಅಂತ ದಾಟಬೇಕು, ಈಜಬೇಕೆನ್ನೆಲ್ಲ ಓಡಿ ಬರ್ತಾ ಇರ್ತಾನೆ ಅಷ್ಟೇ. ಹಾಗಾಗಿ ಆ ನದಿಯಲ್ಲಿ ಅವನು ಎಲ್ಲೆಲ್ಲಿ ಪಾದ ಇಕ್ತಾನೋ ಅಲ್ಲಿ ಪದ್ಮ ಬರ್ತದೆ. ಅದಕ್ಕೋಸ್ಕರ ಅವ್ರಿಗೆ ಪದ್ಮಪಾದಾಚಾರ್ಯ ಅಂತ ಹೆಸರು ಬಂತು. ಆವಾಗ ಬಂದ ಮೇಲೆ ಇವತ್ತಿನ ಪಾಠ ಇದು ನೀನೇ ಮಾಡು ಅಂತ ಹೇಳಿದರು.
ಗುರುಗಳಿಗೆ ನಮಸ್ಕಾರ ಮಾಡಿ ಅವನು ಕೂತ್ಕೊಂಡು ಹೇಳಿದ, ಎಲ್ಲವೂ ಸರಾಗವಾಗಿ ಗುರುಗಳೇನು ಹೇಳ್ತಾರೆ ಅದಕ್ಕಿಂತ ಚೆನ್ನಾಗಿ ಅರ್ಥವಾಗಂಗೆ ಹೇಳಿದ ಆತ. ಇದ್ರ ಫಲ ಎದುರುದು ಅಂದರೆ ಸೇವಾದು. ನಾವು ಸೇವೆ ಮಾಡೋದಕ್ಕೆ ಹೆಚ್ಚು ಮಠಮಾನ್ಯಗಳಲ್ಲೇ ಅಂತಲ್ಲ, ಇನ್ನು ಕೆಲವು ಕಾರ್ಯಕ್ರಮಗಳು ಮದುವೆ ಮುಂಜೆ ಏನೋ ಇರ್ತವೆ, ಅಲ್ಲಿ ಒಬ್ಬಂಟಿಗೆ ಈಗೆಲ್ಲ ಒಬ್ಬಂಟಿ ಕುಟುಂಬಗಳು, ಯಾರಿಗೂ ಎಲ್ಲರನ್ನೂ ಕೆಲಸಗಾರನ ಇಟ್ಕೋಬೇಕು, ಅದು ಕಷ್ಟ ಆಗುತ್ತೆ. ಅಂಥ ಸಮಯದಲ್ಲಿ ನೀವು ಸಹಾಯ ಮಾಡಿದರೆ ನಿಜವಾಗಲೂ ಅವ್ರು ನಿಮಗೆ ನೆನಪು ಮಾಡ್ತಾರೆ, ಖಂಡಿತವಾಗಿಯೂ. ಆ ಸ್ಮರಣೆ ಐತಲ್ಲ, ಅದು ಅನೇಕ ವಿಧವಾದ ರಕ್ಷಣೆ ಕೊಟ್ಟಂಗಾಗತ್ತೆ. ಸರ್ವ ಚತುಷ್ಟಯ ಸ್ವರೂಪೇತು ಅಂದರೆ ಎಲ್ಲರ ಅಂತಃಕರಣದಲ್ಲಿ ಇರ್ತಕ್ಕಂಥವಳು ಅವಳೇ ಇರೋದರಿಂದ ಅವರಿಗೆ ಹೊರಗಿರ್ತಕ್ಕಂಥ ಜನಗಳಿಗೆ ಸಂತೋಷ ಆಯಿತು ಅಂದರೆ ಅದು ಆ ಜಗನ್ಮಾತೆಗೆ ಸಂತೋಷ ಆಯಿತು ಅಂತ ಅರ್ಥ. ಆ ಜಗನ್ಮಾತೆಗೆ ಸಂತೋಷ ಆಯಿತು, ನಿಮಗೆ ಒಳ್ಳೆಯದಾಯಿತು ಅಂತ ಅರ್ಥ. ಎಲ್ಲಿಂದ ಎಲ್ಲಿಗೆ ಅದು ಲಿಂಕ್ ಎಲ್ಲಿದೆ? ಇಷ್ಟು ರಹಸ್ಯವನ್ನು ಇದರೊಳಗೆ ಇಟ್ಟಿದ್ದಾರೆ. ಹುಮಾತ್ಮಿಕೆ ಫಟ್ ರೂಪೇಣ ಜಯ ಆದ್ಯಾನನೇ ಶಿವೆ. ಹುಮಾತ್ಮಿಕೆ, ಇಲ್ಲಿ ಹುಮಾತ್ಮಿಕೆ ಅಂಥೇಳಿ ಹುಮ್ ಅನ್ನುವಂಥ ಬೀಜಾಕ್ಷರಗಳು ಇದರಲ್ಲಿ ಅಡಕ ಮಾಡಿದ್ದಾರೆ. ಹುಮ್ ಅಂತ ಒಬ್ಬ ರಾಕ್ಷಸನ ದೇವಿ ಮಹಾತ್ಮೆಯಲ್ಲಿ ಸಂಹಾರ ಮಾಡ್ತಾಳೆ. ಯಾರು ಸ್ವಾಮಿ ಅವರು? ದೊಡ್ಡ ಸ್ವಾಮ್ಯರೇ, ಅವನು ಚಂಡ, ಅವನ ಹೆಸರೇನಿದೆ, ಅವನು ನಿಶುಂಭ ಕಳಿಸ್ತಾನೆ. ಕಳಿಸಿದಾಗ ಅವನು ಬಂದು ಜಡೆ ಹಿಡ್ಕೊಂಬ ಅಂತ ಹೇಳ್ತಾನೆ. ಹೇಳಿದ ಕೂಡಲೇ ಹೂ ಅಂದು ಕಳಿಸಿ ಬೀಳ್ತಾಳೆ. ನಿಮ್ಮ ಮೈಕ್ ಆನ್ ಮಾಡ್ಕೊಳ್ಬೇಕು. ಮೈಕ್ ಆನ್ ಮಾಡಿದರೆ ನನಗೆ ಹೆಸರುಗಳು ನೆನಪಿಲ್ಲ, ಎಲ್ಲ ಸ್ಟೋರಿ ಕರೆಕ್ಟ್ ನೆನಪಿರ್ತದೆ. ಅದು ಧೂಮ್ರಾಕ್ಷ. ಧೂಮ್ರಾಕ್ಷ ಕರೆಕ್ಟ್, ಧೂಮ್ರಾಕ್ಷ ಅವನು ಸಂಹಾರ ಮಾಡಿಬಿಡ್ತಾನೆ. ಕರೆಕ್ಟ್ ಅಲ್ರಿ? ಧೂಮ್ರಲೋಚನ ಧೂಮ್ರಾಕ್ಷ. ಓಕೆ, ಹಲೋ ದೊಡ್ಡ ಸಮರ ಹೌದಲ್ಲ? ಧೂಮ್ರಾಕ್ಷನೇ, ಧೂಮ್ರಲೋಚನ. ಹೊಗೆ ಅವನು ಭಸ್ಮ ಆಗಿಬಿಡ್ತಾನೆ. ಓಕೆ, ಸರಿ. ಅವನು ಯಾಕೆ ಭಸ್ಮ ಆಗ್ತಾನೆ ಅದರಾಗೊಂದು ರಹಸ್ಯ ಇದೆ. ಆ ಎಲ್ಲ ಕೇಸುಗಳು ಅದು ದೇವಪುರಾಣದಾಗ ಹೇಳ್ತಿರ್ತೀವಿ. ಅದು ಸಾಮಾನ್ಯವಾಗಿ ಅದರ ಅಂತರಾರ್ಥ. ಆ ಕೇಶ ಏನಾಗಿದೆ ಅದು ಯಮನ ಸ್ವರೂಪ. ಅದ್ರ ಸಲುವಾಗಿ ಆ ಜಡೆಗೆ ಕೈ ಹಾಕ್ತೀನಿ ಅಂದ ಕೂಡಲೇ, ಅದು ಕೈ ಹಾಕ್ತೀನಿ ಸ್ವಭಾವ ಬಂದ ಕೂಡಲೇ ಹೂ ಅಂದ ಕೂಡಲೇ ಅವನು ಭಸ್ಮ ಆಗಿಬಿಡ್ತಾನೆ. ಅಂಥ ಒಂದು ಶಕ್ತಿ ಇರತಕ್ಕಂಥದ್ದು ಹುಮಾತ್ಮಿಕೆ. ಇನ್ನೊಂದು ಆ ಚೈತನ್ಯ ಶಕ್ತಿ. ಅದು ಚೈತನ್ಯ ಶಕ್ತಿ ಪ್ರವಾಹ ಆಗ್ತಕ್ಕಂಥದ್ದು. ಹುಮ್ ಅಂತಕ್ಕಂಥ ಶಕ್ತಿ ಪ್ರಚೋದನಕಾರಿ, ಪ್ರವಾಹಕಾರಿ. ಫಟ್ ಅನ್ನುವಂಥದ್ದೇನು ಅಂದರೆ, ಫಟ್ ಅಂದರೆ ಈಗ ಮಾಮೂಲಾಗಿ ಪ್ರಸಾರ ಆಗೋದು ಬೇರೆ, ಫೋಕಸ್ ಹಾಕಿ ನೋಡೋದು ಬೇರೆ. ಈ ಟಾರ್ಚ್ ಒಂದು ಸಮಸ್ಯೆ ಇದೆ, ಅದನ್ನು ಹುಡುಕ್ಬೇಕು. ಟಾರ್ಚ್ ಹಾಕಿದಾಗ ಅದು ಸಮಸ್ಯೆ ಬೇರೆ, ಮಾಮೂಲು ಲೈಟ್ ಹಾಕಿದರೆ ಎಲ್ಲ ಕಡೆಗೂ ಇರ್ತದೆ. ಆದರೆ ಟಾರ್ಚ್ ಹಾಕಿದಾಗ ಅದು ಸೇಮ್ ಒಂದೇ ಕಡೆಗೆ ಹೋಗ್ತದೆ. ಅಂಥ ಒಂದು ಇಂಥ ಕಡೆಗೆ ಹೋಗಲಿ ಅನ್ನುವಂಥ ದೃಷ್ಟಿಯನ್ನು ಕೊಡ್ತಕ್ಕಂಥ ಶಕ್ತಿ. ಅಂದರೆ ಆ ಎಮ್ಮನ್ನು ನಾವು ಸ್ತುತಿ ಮಾಡಿದರೆ ನಮಗೇನು ಬೇಕೋ ಅದರ ಮೇಲೆ ದೃಷ್ಟಿ ಹೋಗಿ ಅದನ್ನು ಸಂಹಾರ ಆ ದುಷ್ಟತೆಯನ್ನು ಸಂಹಾರ ಮಾಡ್ತಕ್ಕಂಥ ಶಕ್ತಿ ಇದರೊಳಗಿದೆ ಅನ್ನುವಂಥದ್ದು ಇದು ಒಂದು ರಹಸ್ಯ. ಜಯ ಆದ್ಯಾನನೇ ಶಿವೆ. ಜಯ ಅಂದರೆ ಮೊದಲನೇ ಪದ್ಯದಲ್ಲಿ, ಮೊದಲನೇ ಶ್ಲೋಕದಲ್ಲಿ ಜಯ ಬಂದಿದೆ, ಜಯೈಕಾರ ಸ್ವರೂಪಿಣಿ. ಇಲ್ಲಿ ಜಯ ಬಂದಿದೆ. ಜಯ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಪುರಾಣ ಪ್ರವಚನ ಯಾವೇ ಒಂದು ಪ್ರಾರಂಭ ಮಾಡಬೇಕಾದ್ರೆ ಜಯಕಾರದಿಂದ ಪ್ರಾರಂಭ ಮಾಡ್ತಾರೆ. ಜಯ ಅಂದರೆ ಏನು ಅಂದರೆ ಅದಕ್ಕೆ ಅದು ಒಂದು ಶ್ಲೋಕ ಇದೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯ ಮುದೀರಯೇತ್. ಇದು ಈ ಒಂದು ಶ್ಲೋಕವನ್ನು ಹೇಳೇ ಪ್ರಾರಂಭ ಮಾಡ್ತಾರೆ ಪುರಾಣಗಳು ಆಗಲಿ. ಇದು ಜಯ ಅಂತ ಒಂದು ಹೇಳಿದರೆ ಸಾಕು, ಇದು ಶ್ಲೋಕ ಪೂರ್ತಿ ಹೇಳಿದಂಗೆ ಅಂತ ಅರ್ಥ. ಆ ಅಮ್ಮನ ಸ್ತುತಿಯನ್ನು ಮಾಡದೆ ಯಾವುದು ಆ ವ್ಯಾಸರು ಕೂಡ, ಆ ವ್ಯಾಸರೇ ಅದನ್ನು ಹೇಳಿರ್ತಕ್ಕಂಥದ್ದು ಪ್ರಾರಂಭದಲ್ಲಿ. ಹಾಗಾಗಿ ಇದು ಜಯ ಅಂದರೆ ನಾರಾಯಣ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯ ಮುದೀರಯೇತ್. ನಾರಾಯಣಂ ಇದೆಲ್ಲ ಮತ್ತೆ ಇದು ಮತ್ತೆ ದೀರ್ಘಕ್ಕೆ ಹೋಗುತ್ತೆ.
ಇದೆಲ್ಲ ಬಿಡಿಸಿ ಬಿಡಿಸಿ ನಾರಾಯಣ ಅಂದರೆ ನರ, ನಾರ ಅಂದರೆ ನೀರು, ನೀರಿಂದ ಉತ್ಪನ್ನ ಆಗಿರೋದೆಲ್ಲ ಅದು ದೊಡ್ಡ ಕಥೆ. ಜಯ ಅಂದರೆ ಆ ಎಮ್ಮನಿಗೆ ಜಯ ಹೇಳಿದರೆ ಮುಂದಕ್ಕೆ ಹೋಗೋದಿಲ್ಲ ಅನ್ನುವಂಥ ಒಂದು ಅರ್ಥ. ಜಯ ಆದ್ಯಾನನೆ, ಆದ್ಯ ಅಂದರೆ ಮೊದಲಿನವಳು, ಅವಳೇ ಮೊದಲಿನವಳು, ಅದಕ್ಕಿಂತ ಮೊದಲು ಯಾರೂ ಇರಲಿಲ್ಲ. ಮೊದಲನೇ ಒಂದು ಅವತಾರ ನೋಡಿದರೂ ಕೂಡ ವರಾಹ ಅವತಾರ, ಅದು ಒಂದು ರಹಸ್ಯ. ಆಯಮ್ಮ ಬೇರೆ ಅವತಾರದಾಗ ಬಂದರೆ ಮೊದಲಿರಲಿಲ್ಲ ಅಂತ ತಿಳ್ಕೊಳ್ಬಾರ್ದು. ಆಯಮ್ಮ ಯಾವಾಗಲೂ ಇರ್ತಕ್ಕಂಥವಳೇ. ನಾವು ಹಿಂದೆ ತಿಳ್ಕೊಂಡಿದ್ದೀವಿ, ಮೊದಲನೇ ದಿವಸ ಸೂರ್ಯನ ಒಂದು ಕಿರಣ ಬಿರ್ತೆ, ಸೂರ್ಯನಲ್ಲಿ ಈಗ ಸೋಲಾರ್ ಕಂಡುಹಿಡಿದಾರೆ, ಮೊದಲಿದ್ದಿಲ್ಲೇನೋ ಇತ್ತು, ಯಾವಾಗಲೂ ಇದೆ, ಈಗ ಪ್ರಕಟ ಆಗಿದೆ. ಹಾಗೆ ಆಯಮ್ಮ ಯಾವಾಗಲೂ ಇರ್ತಕ್ಕಂಥವಳು. ಶಿವೆ ಅಂದರೆ ಮಂಗಳ ಸ್ವರೂಪಿಣಿ, ಯಾವಾಗಲೂ ಕೂಡ ನಮಗೆ ಒಳ್ಳೆಯದನ್ನೇ ಮಾಡ್ತಕ್ಕಂಥ ಸ್ವರೂಪಿಣಿ ಅನ್ನುವಂಥದ್ದು ಈ ಒಂದು ಶ್ಲೋಕದ ಅರ್ಥ. ಇನ್ನು ಕೊನೆ ಒಂದು ಶ್ಲೋಕ ಏನಿದೆ, ದೇಹಿಮೇ ಸಕಲಾನ್ ಕಾಮಾನ್ ವಾರಾಹಿ ಜಗದೀಶ್ವರಿ ನಮಸ್ತುಭ್ಯಂ 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 ನಮೋ ನಮಃ. ಇದು ಕೊನೆಗೆ ಆ ತಾಯಿಯನ್ನು ಕೇಳ್ಕೊಳ್ಳೋದು. ದೇಹಿಮೆ ಕೊಡು. ಕೆಲವರು ಹೇಳ್ತಾರೆ ದೇವರನ್ನು ಕೇಳ್ಕೊಳ್ಬಾರ್ದು ಅನ್ನುವಂಥದ್ದು. ಹಂಗೇನು ಇಲ್ಲ. ಅಂದರೆ ಇದೇ ಕೊಡುವಂತ ಕೇಳ್ಕೊಳೋದು, ನಾನು ಒಂದ್ಸಲಿ ಹೇಳ್ತೀನಿ ಅಂದರೆ ಅದೇ ಉದ್ದೇಶಕ್ಕೆ ಮಾಡ್ತಿದ್ದೀನಿ ಅಂತ ಮಾಡಿರಿ, ತಪ್ಪೇನಿಲ್ಲ. ಇದು ಬೇಕು ಅಂತ ತಾಯಿಯನ್ನು ಕೇಳೋದ್ರಾಗ ತಪ್ಪೇನಿಲ್ಲ. ಆದರೆ ಅದು ಕೊಡೋ ಸಲುವಾಗಷ್ಟೇ ನಿನಗೆ ಮಾಡ್ತೀನಿ ಅಂತ ಮಾಡಬೇಡ್ರಿ. ಇದು ಕೊಡೋ ಸಲುವಾಗಷ್ಟೇ ನೀನು ಮಾಡ್ತೀನಿ ಅಂದರೆ ವ್ಯಾಪಾರ ಆಯ್ತು ಅಲ್ಲಿಗೆ. ನೀನು ಇದು ಕೊಡ್ತೀಯಲ್ಲ ಅದಕ್ಕೆ ಮಾಡ್ತೀನಿ, ಇಲ್ಲ ಅಂತ ನಾನು ಮಾಡೋಂಗಿಲ್ಲ ಅಂತ ಹೇಳ್ದಂಗೆ ಆಯ್ತಲ್ಲ, ವ್ಯಾಪಾರ ಮಾಡಬೇಡ್ರಿ ಅಂತ ಹೇಳ್ತಾ ಇರೋದು. ಅಂದರೆ ಅಮ್ಮ ನೀನು ಕಾಪಾಡುವಂಥ ಸ್ತುತಿ ಮಾಡಿರಿ, ಅದೇನು ಫಲ ಕೊಡಬೇಕು ಅದು ಕೊಡ್ತಾಳೆ. ಭಾಳ ಸೂಕ್ಷ್ಮ. ಏನಂದರೆ ಇದು ಸ್ತುತಿ ಮಾಡಿದ್ದೀವಿ, ಈ ದೇವಿಯಿಂದ ನನಗೇನೂ ಆಗಲಿಲ್ಲ ಅಂತ ಇಟ್ಕೊಳ್ರಿ. ಈ ಸ್ತುತಿ ಮಾಡಿದರೆ ಆಗಲಿಲ್ಲ, ಇನ್ನೊಂದು ಸ್ತುತಿ ಮಾಡಿದ್ರೆ ಕೆಲವ್ರು ಹೇಳ್ತಾ ಇರ್ತಾರೆ ಮಾಮೂಲಾಗಿ, ಆ ದೇವ್ರಿಗೆ ಹೋಗಿದ್ದೆ, ಈ ದೇವ್ರಿಗೂ, ಆ ದೇವ್ರಿಗೂ ಕೆಲಸ ಮಾಡಲಿಲ್ಲ, ಆಮೇಲೆ ಇಲ್ಲೊಂದು ಆ ಊರಾಗೈತಿ, ಆ ಗುಡಿಗೆ ಹೋಗ್ಬಿಟ್ರೆ ಅಲ್ಲಿ ನಮಸ್ಕಾರ ಮಾಡಿದೆ, ಅವತ್ತೇ ನನಗೆಲ್ಲ ಆಗಿದ್ದು, ಹಂಗಾಗಿ ಅದು ಭಾಳ ಶ್ರೇಷ್ಠವಾದ ದೇವಸ್ಥಾನ ಅಂತ ಹಿಂಗೆ ಒಂದೊಂದು ಸಲ ಹೇಳ್ತಾ ಇರ್ತಾರೆ. ಸಾಮಾನ್ಯವಾಗಿ ಅನುಭವನೂ ಹಂಗೆ ಆಗ್ತಾ ಇರ್ತದೆ. ಈ ಕೆಲವು ಸೆಲೆಬ್ರಿಟೀಸ್ ಕೆಲವ್ರು ಹಂಗೆ ಹೇಳಿದ್ರು ಅಂದರೆ ಆ ದೇವಸ್ಥಾನ ರಶ್ಶು, ಹೌದಿಲ್ಲ? ಅಂದರೆ ಇದು ಆ ದೇವಸ್ಥಾನದ ಪವರ, ಎದುರು ಪವರ ಅಂದರೆ ಇನ್ನು ಬೇರೆ ದೇವ್ರುಗಳಿಗೆ ಶಕ್ತಿ ಇಲ್ವೇನಂಗಾದರೆ ಬರ್ತತಿಲ್ಲ, ಡೌಟು ಸಾಮಾನ್ಯವಾಗಿ ಬರ್ತದೆ. ಇದು ಅರ್ಥ ಏನಂದರೆ ಏನಾಗಿತ್ತಂದರೆ ಒಂದ್ಸಲಿ ಒಂದು ದಿನ್ನೆ ಇತ್ತು, ಕಡಿತಾ ಇದ್ದರು ಕಟ್ಟಿಗೆ ದೊಡ್ಡದು, ಕೊಡ್ಲಿಯಿಂದ ಕಡಿತಾ ಇದ್ದಾನೆ. ಒಂದು ಹೊಡ್ತ ಆದರೂ ಹೋಗಲಿಲ್ಲ, 2 ಹೊಡ್ತ ಆದರೂ ಹೋಗಲಿಲ್ಲ, 3 ಹೊಡ್ತ ಹೋಗಲಿಲ್ಲ. ಇನ್ನೊಬ್ಬನು ಬಂದ, ಇನ್ನೊಬ್ಬನು ಹೊಡ್ದ, ಇನ್ನೊಂದು ಕಟ್ಟಿಗೆ ಈ ಗೊಡ್ಲಿಸಲ್ಲಿ ಆ ಕೊಡ್ಲಿ ಈ ಕೊಡ್ಲಿ ಅಂತ ಕೊಡ್ಲಿಗಳು ಚೇಂಜ್ ಮಾಡ್ಕೊಂತ ಹೋದರು. ಕೊನೆಗೆ ಒಂದು ಕೊಡ್ಲಿ ಹೊಡೆದು ಕೂಡಲೇ ತುಂಡಾಯ್ತು, ಅದು 2 ಭಾಗ ಆಗಿಬಿಡ್ತು, ಸೀಳ್ಬಿಡ್ತು. ಹಂಗಾರೆ ಈ ಕೊಡ್ಲಿನೇ ಮಾಡಿದ್ದು ಅಂಥೇಳಿ ಆ ಕೊಡ್ಲಿ ಮೇಲೆ ಜೈ ಜೈ ಅಂದರೆ ಹೆಂಗಿರ್ತದೆ ಹಂಗಾಗತ್ತೆ. ಯಾಕಂದ್ರೆ ಮೊದಲು ಅಷ್ಟು ಪೆಟ್ಟು ಬಿದ್ದಿದ್ದು, 100 ಪೆಟ್ಟು ಬಿದ್ದಿದ್ದು, 99 ಬಿದ್ದು 100ನೇ ಪೆಟ್ಟಿಗೆ ಅದು ತುಂಡಾಯ್ತು. ಅಂದರೆ ಲಾಸ್ಟ್ ಪೆಟ್ಟು ಬಿದ್ದಿದ್ದೇ ತುಂಡು ಮಾಡ್ತು ಅಂತ ತಿಳ್ಕೊಂಡ್ರೆ ನಮ್ದು ಅಜ್ಞಾನ ಅಂತ ಅರ್ಥ. ಅರ್ಥ ಆಯ್ತಲ್ಲ? ಅರ್ಥ ಆಯ್ತು? ಗ್ರಹಣ ಆಯ್ತಾ? ಯಾಕಂದರೆ ಎಲ್ಲ ದೇವತೆಗಳು ನಿಮಗೆ ಅನುಗ್ರಹ ಮಾಡ್ತಾನೆ ಇರ್ತಾವೆ. ನಾವು ಒಂದು ಹಿಡಿಯಲ್ಲ, ಇದು ಬಿಟ್ಟು ಇನ್ನೊಂದು ಕೊಡಲಿ, ಇನ್ನೊಂದು ದೇವರು ಈ ಗುಡಿಯಾಗ ಹೋಗಲಿಲ್ಲ, ಇನ್ನೊಂದು ಗುಡಿಗೆ ಹೋಗಲಿ, ಇನ್ನೊಂದು ಗುಡಿಗೆ. ಅಂದ್ರೆ ನಮಗೆ ನಂಬಿಕೆ ಇಲ್ಲಲ್ಲಿ. ಒಂದು ಗುಡಿಗೆ ಹೋದಾಗಲ ಒಂದು ಪೆಟ್ಟು ಬಿದ್ದಿರ್ತದೆ ಕಟ್ಟಿಗೆಗೆ, ಅದು ಲಾಸ್ಟಿಗೆ ಯಾವುದೋ ಒಂದು ಗುಡಿಗೆ ಹೋದಾಗ ತುಂಡಾಯ್ತಾ ಆ ಕಟ್ಟಿಗೆ, ಈ ದೇವರು ಮಹಾದೇವರು, ಈ ದೇವರಾಗ ಶಕ್ತಿ ಐತಿ ಅಂತಂದರೆ ಇದೊಂದು ಅಜ್ಞಾನ ಅಂತ ಕರಿಬೇಕಾಗ್ತದೆ. ಮತ್ತು ಬೇರೆ ಏನು ಕರೆಯೋಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ದೇವತೆಗೂ ಶಕ್ತಿ ಐತೆ, ಆ ಶ್ರದ್ಧೆ ನಮ್ಮಲ್ಲಿಲ್ಲ ಅಂತ ಅರ್ಥ ಮಾಡ್ಕೊಳ್ಬೇಕು. ಹೀಗೆ ದೇಹಿಮೇ ಸಕಲಾನ್ ಕಾಮಾನ್, ಅಮ್ಮ ಎಲ್ಲ ಕೋರಿಕೆಗಳನ್ನು ನೆರವೇರಿಸು. ಸಕಲಾನ್ ಅಂತ ಅಂದಿರಬೇಕಾದ್ರೆ ಇದು ಮೋಕ್ಷನು ಅಂತಂದು ಕೂಡ ಒಳಗಿನ ಅರ್ಥ. ಸಕಲ ಅನ್ನೋದು ಬ್ರಹ್ಮಬೀಜ, ಅದು ಮತ್ತು ಸಕಲ ಅದು ಪಂಚದಶಿ ಮಂತ್ರದಲ್ಲಿ ಬರ್ತಕ್ಕಂಥದ್ದು, ಷೋಡಶಿ ಮಂತ್ರದಲ್ಲಿ ಬರ್ತಕ್ಕಂಥ ಒಂದು ಸಕಲ ಅನ್ನುವಂಥ ಒಂದು ಇದೆ. ಆ ಮಂತ್ರದಲ್ಲಿ ಬರ್ತಕ್ಕಂಥ ಅದು ರಹಸ್ಯ, ಅದೊಂದು ಮಂತ್ರ ನಿಕ್ಷಿಪ್ತ ಮಾಡಿದ್ದಾರೆ. ಇದು ಸಕಲಾನ್ ಕಾಮಾನ್ ವಾರಾಹಿ ಜಗದೀಶ್ವರಿ ನಮಸ್ತುಭ್ಯಂ 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 ನಮೋ ನಮಃ. ನಮಸ್ಕಾರ ತಾಯಿ ಅಂಥೇಳಿ ಆ ದೇವಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು. ಯಾಕಂದರೆ ನಾವು ಸಾಮಾನ್ಯವಾಗಿ ಕೇಳೋದು ಏನೂ ತಪ್ಪಿಲ್ಲ, ಭಗವಂತನಲ್ಲಿ ಕೇಳೋದ್ರಾಗೆ ಏನೂ ತಪ್ಪಿಲ್ಲ. ನೀನು ಕೊಡೋದ್ರ ಸಲುವಾಗೇ ನಾನು ಮಾಡ್ತೀನಿ, ಇಲ್ಲಾಂದ್ರೆ ಮಾಡೋದಿಲ್ಲ ಅನ್ನೋದು ತಪ್ಪು ಅಷ್ಟೇ, ಇನ್ನೇನು. ಅದು ಸ್ವಲ್ಪ ಸೂಕ್ಷ್ಮತೆ. ಸರಿ, ಈ ಸ್ತುತಿ ಓದಿದ್ರೆ ಏನಾಗುತ್ತೆ ಅಂತ ಈ ಅನುಗ್ರಹ ಸ್ತುತಿ ಅಂತ ಒಂದು ಕೊಟ್ಟಿದ್ದು 4 ಸಾಲಿದೆ. ಅದನ್ನ ಹೇಳಿ ಇವತ್ತಿನ ಒಂದು ಇದನ್ನು ಮುಗಿಸ್ಕೊಳ್ಳೋಣ.
ಕಿಂ ದುಷ್ಕರಂ ತ್ವಯಿ ಮನೋ ವಿಷಯಂ ಗತಾಯಾಂ. ಕಿಂ ದುಷ್ಕರಂ, ಏನು ದುಷ್ಕರ, ಕಷ್ಟ ಏನಿದೆ ಅಂದರೆ ನಿನ್ನನ್ನು ಯಾರು ಮನೋ ವಿಷಯಂ ಗತಾಯಾಂ, ಮನಸ್ಸಿನಲ್ಲಿ ನಿನ್ನನ್ನೇ ಸ್ಮರಣೆ ಮಾಡ್ತಕ್ಕಂಥವ್ರು ಯಾರಿದ್ದಾರೋ ಅವ್ರಿಗೆ ಕಷ್ಟ ಆಗಂಥ ಕೆಲಸ ಯಾವುದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಿಂ ದುರ್ಲಭಂ ತ್ವಯಿ ಅರ್ಚಿತಾಯಾಮ್. ಯಾವುದು ದುರ್ಲಭ, ಯಾವುದು ಸಿಗೋದಿಲ್ಲ ನಿನ್ನ ಅರ್ಚನೆ ಮಾಡಿದ್ರೆ. ವಿಧಾನುವ ಅರ್ಚಿತಾಯಂ, ಅದು ವಿಧಾನುವ ದರ್ಚಿತಾಯಂ ಆಗಿದೆ. ಅರ್ಚಿತ, ವಿಧಾನಪೂರ್ವಕವಾಗಿ ಅರ್ಚನೆ ಯಾರು ನಿನ್ನನ್ನು ಮಾಡ್ತಾರೋ ಅವ್ರಿಗೆ ಸಿಗದೆ ಇರೋದು ಏನಿದೆ ಅಂಥೇಳಿ ಇಲ್ಲಿ ಪ್ರಶ್ನೆ. ಕಿಂ ದುಷ್ಕರಂ, ಯಾವುದು ಕಷ್ಟ, ತ್ವಯಿ ಸಕೃತ್ ಸ್ಮೃತಿ ಮಾಗತಾಯಾಮ್, ನಿನ್ನನ್ನು ಒಂದು ಸರಿ, ಸಕೃತ್ ಅಂದರೆ ಒಂದು ಸರಿ ಸ್ತುತಿ ಮಾಡಿದವ್ರಿಗೂ ನಿನಗೆ ಎಲ್ಲ ದುಷ್ಕರಗಳು ಹೋಗ್ತಕ್ಕಂಥದ್ದು. ಒಂದು ಸರಿ ನಿನ್ನ ಸ್ಮರಣೆ ಮಾಡಿದರೆ ಎಲ್ಲವೂ ಕೂಡ ದೂರ ಆಗ್ತವೆ ಅನ್ನೋದನ್ನ ಇಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಕಿಂ ದುರ್ಜಯಂ ತ್ವಯಿ ಕೃತಸ್ತುತಿ ವಾದ ಪುಂಸಾಂ. ಅಂದರೆ ಕಿಂ ದುರ್ಜಯಂ, ಯಾವುದು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ನಿನ್ನನ್ನು ಸ್ತುತಿ ಮಾಡಿದವನು. ವಾದ ಪುಂಸಾಂ ಅಂದರೆ ಪುರುಷ ಅಂದರೆ ಸ್ತ್ರೀಯರಲ್ಲ ಅಂತ ಅರ್ಥ ಅಲ್ಲ, ಪುರುಷ ಅಂದರೆ ಜೀವರು ಅಂತ. ಯಾವುದೇ ಜೀವಿ ಸ್ತುತಿ ಮಾಡಿದರೆ ಅವರು, ಅದು ವಾದ ಪುಂಸಾಂ, ವದ ಅಂದರೆ ಮಾತು, ವದ ಕಿಂ ಸ್ತುತಿ, ಒಂದ್ಸಲಿ ಸ್ತುತಿ ಮಾಡಿದರೂ ಸಾಕು, ಯಾವುದೇ ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂಥದ್ದು ಕೂಡ ನೀನು ಗೆಲ್ತೀಯ. ಜಯ ಅನ್ನುವಂಥ ದುರ್ಜಯಂ, ಜಯ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದು ಕೂಡ ಸಾಧ್ಯ ಆಗ್ತದೆ ಈ ಸ್ತುತಿಯಿಂದ ಅಂಥೇಳಿ ಇದರ ರಹಸ್ಯವನ್ನು ಇಷ್ಟು ಒಂದು ಅನುಗ್ರಹ ಸ್ತುತಿ ಇದೆ. ಈ ತಾಯಿಯನ್ನು ಯಾರು ಸ್ತುತಿ ಮಾಡ್ತಾರೋ, ಅಂದರೆ ಈ ನವರಾತ್ರಿಗೆ ಅಷ್ಟೇ ಸ್ತುತಿ ಮಾಡಬೇಕೇನೋ, ಇನ್ನು ಆಮೇಲೆ ಮುಖ ಮುಚ್ಚಿಡೋದಂತ ಇಲ್ಲ. ಇದು ನಾವು ಈ ದೇವತೆ ಸ್ತುತಿನ ಪ್ರತಿದಿನವೂ ಮಾಡ್ಬೋದು. ಈ ತಾಯಿ ಫೋಟೋನ ಪ್ರತಿನಿತ್ಯವೂ ಇಟ್ಕೊಳ್ಬೋದು. ಪ್ರತಿದಿನ ಇದು ಸ್ತುತಿ ಮಾತ್ರ ಓದಿ ನಮಸ್ಕಾರ ಮಾಡಿದರೂ ಆಯಮ್ಮ ಅನುಗ್ರಹ ಮಾಡ್ತಾಳೆ. ಇಂಥ ಒಂದು ರಹಸ್ಯವನ್ನು ಹೇಳಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ರೆ ನಿಮಗೆಲ್ಲರೂ ಕೂಡ ಕೃತಜ್ಞತೆಗಳು ಹೇಳ್ತೀನಿ. ನಾಳೆ ಕವಚದ ಒಂದು ರಹಸ್ಯವನ್ನು ತಿಳಿಯೋಣ. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ.